ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯುವನಿಧಿ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೊಂದು ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ, ಸೊ ಯಾರಿಗೆ ನವೆಂಬರ್ ಡಿಸೆಂಬರ್ ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ, ಇನ್ನು ಶನಿವಾರ ಅಂದರೆ ನಾಳೆ ಅಥವಾ ಸೋಮವಾರ ಅಂದರೆ 2 ದಿನದಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಇವತ್ತು ಗುಡ್ ನ್ಯೂಸ್ ಅನ್ಬೋದು. ಸೊ ಏನಪ್ಪ ಅಂತಂದರೆ, ಸೊ ಯಾರ್ದು ಅಮೌಂಟ್ ಬಂದಿಲ್ಲ, ಸೊ ಅವರಿಗೆ ವೇಟ್ ಮಾಡಿ. ಯಾಕಪ್ಪ ಅಂತಂದ್ರೆ ಅಮೌಂಟ್ ಬಂದೇ ಬರುತ್ತೆ. ಸೊ ಏನಪ್ಪ ಅಂತಂದ್ರೆ ಯಾರಿಗೆಲ್ಲ ಅಮೌಂಟ್ ಬರುತ್ತಪ್ಪ ಅಂತಂದರೆ, ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದಾರ ಅವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಮತ್ತು ಏನಪ್ಪ ಅಂತಂದರೆ ಇನ್ನೊಂದು ಏನಂದರೆ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಯಾರು ಮಾಡಿದ್ರೆ ಅವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಸೊ ಇವು ಎರಡರಲ್ಲಿ 2 ಕೂಡ ಮಾಡಿರಬೇಕು, ಅವ್ರಿಗೆ ಮಾತ್ರ ಅಮೌಂಟ್ ಬರುತ್ತೆ. ಸೊ ಏನಪ್ಪ ಗೌರ್ಮೆಂಟ್ ಕಡೆಯಿಂದ ನನಗೆ ಇವತ್ತು ಕಾಲ್ ಮಾಡಿದ್ದು, ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಇವತ್ತು ಕೇಳಿದ್ದೀನಿ. ಯಾಕಪ್ಪ ಅಂತಂದರೆ ಶನಿವಾರ ಅಥವಾ ಸೋಮವಾರ ಅಂದರೆ ಇನ್ನೂ ಕೆಲವು ಎರಡೇ ದಿನಗಳಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಸೊ ಇನ್ಫಾರ್ಮೇಷನ್ ಬಂದಿದೆ. ಸೊ ಏನಪ್ಪ ಅಂತಂದ್ರೆ ಕೆಲವೊಂದು ಸ್ಟೂಡೆಂಟ್ಗಳದು ಏನಂದರೆ, ಇನ್ನೂ ಸ್ಟೇಟಸ್ ಚೇಂಜ್ ಆಗಿಲ್ಲ ಅಂತ ಅಂದಿದ್ದಾರೆ. ಸೊ ಏನಪ್ಪ ಅಂದರೆ ಸ್ಟೇಟಸ್ ಚೇಂಜ್ ಮಾಡ್ತಾರೆ, ಯಾಕಂದರೆ ಪ್ರೊಸೆಸಿಂಗಲ್ಲಿ ಇರುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಇವತ್ತು ಕ್ರೆಡಿಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಬಟ್ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಯಾರೂ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾಳೆ ಅಥವಾ 1-2 ದಿನಗಳಲ್ಲಿ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಯಾವ ಕಾನ್ಫಿಡೆನ್ಸ್ ಇಲ್ಲಪ್ಪ ಅಂದರೆ ಈ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆ ಇವತ್ತು. ಅದಕ್ಕೋಸ್ಕರ ನಿಮ್ಮದು ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅಂದರೆ ಗೃಹಲಕ್ಷ್ಮಿ ಕೂಡ ಗೌರ್ಮೆಂಟ್ ಸ್ಕೀಮೇ ಆಗಿರುತ್ತೆ ಮತ್ತು ಯುವನಿಧಿ ಕೂಡ ನಿಮಗೆ ಗೌರ್ಮೆಂಟ್ ಸ್ಕೀಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಮತ್ತು ಹೆಲ್ಪ್ಲೈನ್ ನಂಬರಿಂದ ಫೋನ್ ಮಾಡಿದೆ ನಾನು. ಸೊ ಶನಿವಾರ ಅಥವಾ ಸೋಮವಾರ ಅಮೌಂಟು 2 ದಿನಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇನ್ನೂ ನಿಮಗೆ ಯಾವುದಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋ ದಯವಿಟ್ಟು ಯಾರಿಗೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನು ಪ್ರಾಬ್ಲಮ್ ಇದೆ ಕಮೆಂಟ್ ಮಾಡಿ. ಮತ್ತು ಕಮೆಂಟ್ ಮಾಡುವಾಗ ಹೈಪ್ ಅಂತ ಒಂದು ಕಮೆಂಟ್ ಇರುತ್ತೆ, ಅಂದರೆ ಒಂದು ಸೆಟ್ಟಿಂಗ್ ಇರುತ್ತೆ. ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ವೇಳೆ ಹೈಪ್ ಮೇಲೆ ಕ್ಲಿಕ್ ಮಾಡಿದರೆ ನನಗೊಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬ್ದವರು. ಆ ಪಾಯಿಂಟ್ಸಿಂದ ಈ ವಿಡಿಯೋ ಎಲ್ಲರಿಗೂ ತಲುಪುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ದವರು ಇದನ್ನು ಸೆಟ್ಟಿಂಗ್ ಇಟ್ಟಿದ್ದಾರೆ, ಅಂದರೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹೈಪ್ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಹೈಪ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡಿ. ಒಂದು ವೇಳೆ ಲೈಕ್ ಮಾಡಲಿಲ್ಲ ಅಂದರೂ ಕೂಡ ಎಲ್ಲರಿಗೂ ಶೇರ್ ಮಾಡಿ. ಯಾಕಪ್ಪ ಅಂದರೆ ಅಮೌಂಟು 100% ಬಂದೇ ಬರುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ನಾಳೆ ಇವತ್ತು ಶನಿವಾರ, ಓಕೆನಾ? ಸೊ ಫ್ರೆಂಡ್ಸ್, ಇನ್ನೂ ನಿಮ್ಗೆ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕಾದರೆ, ಅಂದರೆ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಮಾಡಬೇಕಾದ್ರೆ ಮತ್ತು ಆಧಾರ್ ಕಾರ್ಡಲ್ಲಿ ಯಾವುದಾದ್ರೂ ನಿಮಗೆ ಕರೆಕ್ಷನ್ ಮಾಡಬೇಕಾದ್ರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಾನು ಮನೆಯಲ್ಲಿ ಯಾವ ಥರ ಹಾಕಬೇಕಂತ ನಿಮಗೆ ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್? ಮತ್ತು ಯಾವುದೋ ಗೌರ್ಮೆಂಟ್ ಜಾಬ್ ಬಗ್ಗೆ, ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.